ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಈಗ ಜಸ್ಟ್ ಸ್ನಾನ ಆಯಿತು. ಏನು ಹೇಳು, ಏನು ಹೇಳು. ಆಯ್ತು, ಕಟ್ ಮಾಡ್ತೀನಿ, ಹೇಳು ಹೇಳು. ನೋಡಿ ಗೈಸ್. ಹಾಯ್ ಹಲೋ ಎಲ್ರಿಗೂ. ಏನು ಚಿನ್ನು ಆಫಾ? ಯಾಕೆ? ತಾಳು ವಿಶ್ ಮಾಡಿಬಿಡ್ತೀನಿ. ನೋಡಿ ಗೈಸ್, ಎಷ್ಟು ಹಿಂಸೆ ಕೊಡ್ತಾನೆ. ಏನು ಚಿನ್ನ? ಹೇಳ ಹೇಳ. ಹೇಳು. ಏನಿದು ಹಳ್ಳಿಗೆ ಮಾಡ್ತಾರ ಇಂಥ ಟವಲು ಅಂತ ಚಿಂತ ಟವಲ್ ಇಲ್ಲ ಅಲ್ಲಿ. ಅದು ನಿಂದು ಟರ್ಕಿ ಟವಲು. ಏನ್ ಹಾಕಲ್ಲ, ಹಾಕು. ಏನಿದು? ಇದು ಲೆಂಡಿ ಗಮಾಡ್ ಟವಲ್, ದೊಡ್ಡ ಟವಲು ಬೇಬಿ. ಇದು ಎಷ್ಟು ಚಂದ ಕಾಣ್ತಾ ಇದೆ ನೋಡು. ನನ್ನ ಜೊತೆ ಮಾತಾಡ್ಬೇಡ ಆದ್ಮೇಲೆ. ಓಕೆ, ನಾನು ಹೇಳಿದ್ದೇನು ನನಗೆ ಚೀಟಿಂಗ್. ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ನೋಡ್ಕೋತಾ ಇದ್ದೀನಿ. ಇಲ್ಲ, ಅದು ಆನೇ ಮಾಡ್ಕೊಂಡು ಹೋಗ್ಬೇಕು. ಇದು ಚಂದ ಕಾಣ್ತಾ ಇದೆ. ಜೊತೆ ಮಾತಾಡ್ಬೇಡ. ನೋಡಿ ಗೈಸ್, ಈ ಟವಲು ಹಳ್ಳಿ ಗಮಾಡ್ ಅಂತ. ಇದು ತುಂಬ ದೊಡ್ಡ ಟವಲು ಗೈಸ್. ತಲೆ ಸ್ನಾನ ಮಾಡಿದ್ನಲ್ಲ ಅಂತ ಹಾಕ್ಕೊಂಡೆ. ಅವನಿಗೆಲ್ಲ ಫುಲ್ ಸ್ಟ್ಯಾಂಡರ್ಡ್ ಆಗೇ ಇರಬೇಕು. ಅವನಿಗೆ ಮಾತ್ರ ಟರ್ಕಿ ಟವಲ್ಲೇ ಬೇಕು. ಅವನಿಗೆ ಅದೇ ಇಟ್ಟಿರೋದು. ಬಟ್ ನಾನು ಯಾವುದ್ರಲ್ಲಾದರೂ ಹೊರಿಸ್ಕೋತೀನಿ. ಆ್ಯಕ್ಚುಲಿ ಚಿಂಟುದು ಟವಲು ದಿನ ವಾಶ್ ಮಾಡಲ್ಲ. ಅವನದು ಅಟ್ಲೀಸ್ಟ್ ಒಂದು 4-5 ಡೇಸ್ ಒನ್ಸ್ ಮಾಡ್ತೀನಿ. ಅವ್ರ ಪಪ್ಪ ಅದು ಎಲ್ಲ ಸಿಂಪಲ್ ಟವಲ್ಲು. ಸೊ ನಾನು ಆ ಸಿಂಪಲ್ ಟವಲ್ಲೇ ಯೂಸ್ ಮಾಡ್ತೀನಿ. ಆದರೆ ಚಿಂಟು ಯೂಸ್ ಮಾಡಲ್ಲ. ಏನು ಚಿಂಟು? ನನಗೂ ಬೈತಾನೆ. ಅಮ್ಮ, ಅವನಂತೂ ನನಗೆ ಎಷ್ಟು ಹೇಳ್ತಾನೆ ಅಂದರೆ, ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ ಬಟ್ಟೆ, ಅದು ಯಾವುದೂ ಅವನಿಗೆ ಇಷ್ಟ ಆಗಲ್ಲ. ಫುಲ್ ಎಲ್ಲ ಚೆಂದ ಇರೋ ಬಟ್ಟೆನೇ ಹಾಕು ಅಂತಾನೆ. ಅಡುಗೆ ಮನೆಗೆ ಹೋಗಿ ಉಜ್ಜಕ್ಕೆ ಚೆಂದ ಇರೋದನ್ನ ಹಾಕೊಂಡು ಕೂತ್ಕೋತೀನಿ ಅಂತ ಹೇಳ್ತೀನಿ. ಸೊ ಹೀಗೆ ಗೈಸ್, ಇವಾಗ ಸಂಜೆ ಆಗಿದೆ. ಮುಚ್ಚಮ್ಮ, ಬರೀತಿದ್ದೀನಿ. ಗುಡ್ ಈವ್ನಿಂಗ್ ಗೈಸ್. ಇವಾಗ ಟೈಮ್ ಬಂದು 7 ಗಂಟೆ ಸಂಜೆ, ಬೆಳಗ್ಗೆ ಅಲ್ಲ. ಸೊ ಇಷ್ಟು ಬೇಗ ನಾನು ಸ್ನಾನ ಮಾಡಲ್ಲ, ಗೊತ್ತಲ್ಲ, ಬೆಳಗ್ಗೆ. ಸೊ ಇವಾಗ ಸಂಜೆ ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುದ್ದು ಮಗ ಓದ್ಕೋತಾ ಇದ್ದಾನೆ. ಅವನಿಗೆ ಆ್ಯಕ್ಚುಲಿ ಇವತ್ತು ಕಾರ್ಪೆಟ್ ಹಾಕಿ ಕೂರಿಸಿದ್ದೀನಿ. ಸಂಜೆ ಹಾಲು ಕೊಟ್ಬಿಟ್ಟು ಆಮೇಲೆ ಮನೆ ಒರೆಸಿ ಕಾರ್ಪೆಟ್ ಹಾಕಿಸಿ ಕೂರಿಸ್ದೆ. ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಇಲ್ಲಿ ಪೋಸ್ಟ್ ಮಾಡ್ತೀನಿ ಆಯಿತಾ. ಆ್ಯಕ್ಚುಲಿ ನನಗಿದು ಐಡಿಯಾನೇ ಬಂದಿರಲಿಲ್ಲ. ಹೀಗೆ ನನಗೆ ಗೊತ್ತು, ಹಾಸಿಗೆ ಮೇಲೆ ನಾನು ಯಾವಾಗಲೂ ಮಂಚದ ಮೇಲೆ ಕುತ್ಕೋಬೇಡ ಅಂತ ಯಾವಾಗಲೂ ಹೇಳ್ತೀನಿ. ಬಟ್ ಅವ್ನು ನನ್ನ ಮಾತೇ ಕೇಳ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಈಗ ನನ್ನ ಸಬ್ಸ್ಕ್ರೈಬರ್ ಹೇಳಿದ್ದಾರೆ, ಚಿಂಟು ಹಂಗೆಲ್ಲ ಕುತ್ಕೋಬಾರ್ದು ಅಂದರೆ, ಲೈಕ್ ಅವನಿಗೂ ತುಂಬ ಜನ ಇದನ್ನೇ ಹೇಳ್ತಾ ಇದ್ದಾರಲ್ಲ. ಸೊ ಐ ಶುಡ್ ನಾಟ್ ಅಂದ್ಕೊಂಡು ಅವನು ಇತ್ತೀಚೆಗೆ ಕೆಳಗಡೆ ಕುತ್ಕೊಂಡು ಓದ್ತಾ ಇದ್ದಾನೆ. ಸೊ ಹಾಗೆ ಕೂರ್ಸೋದು ಬೇಡ, ಪಾಪ ಮಗು ತಣ್ಣಗಾಗತ್ತೆ ಆ್ಯಂಡ್ ಅವನಿಗೆ ಬ್ಯಾಕೆಲ್ಲ ನೋವುತ್ತೆ ಅಂದ್ಬಿಟ್ಟು ಇದು ಈ ಕಾರ್ಪೆಟ್ ಹಾಕಿ ಕೂರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ಲ ಐಡಿಯಾ. ಆ್ಯಂಡ್ ಇನ್ನೊಂದು ಒಳ್ಳೆ ಅಭ್ಯಾಸ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂದರೆ ರೈಟ್ ಸೈಡಲ್ಲಿ ಎದ್ದೊಳ್ತಾನೆ. ಅದನ್ನು ಹೀಗೆ ನನ್ನ ಸಬ್ಸ್ಕ್ರೈಬರೇ ಹೇಳಿದ್ರು. ನಾನು ಮುಂಚೆ ಎಲ್ಲ ಹೇಳ್ತಾ ಇದ್ದೆ, ಎಬ್ಬಿಸ್ತಾ ಇದ್ದೆ, ಬಟ್ ಬಿಟ್ಬಿಟ್ಟಿದ್ದೆ, ಪಾಪ ಮಗು ಅಲ್ವಾ ಅಂತ. ಬಟ್ ಸ್ಟಿಲ್ ಈಗ ಹೈಸ್ಕೂಲು ದೊಡ್ಡವನು ಆಗ್ತಾ ಇದ್ದಾನೆ ಅಲ್ಲ, ಈಗಲಿಂದನೇ ಅಭ್ಯಾಸ ಮಾಡಿಸಿದ್ರೆ ಲೈಕ್ ಇನ್ ಕಂಟಿನ್ಯೂಷನ್ ಅವ್ನು ಮಾಡ್ಕೋತಾನೆ ಅಂದ್ಕೊಂಡು, ಸೊ ಈಗ ರೈಟ್ ಸೈಡಲ್ಲೇ ಎದ್ದೋ ಪುಟ್ಟ ಅಂದ್ಬಿಟ್ಟು ನಾನೇ ಎದ್ದೋಳ್ಸಿಸ್ತೀನಿ. ಬಂದು ನೀರು ಕೊಟ್ಬಿಟ್ಟು ಅವನ ಜೊತೆ 10 ಮಿನಿಟ್ಸ್ ನಾನು ಸಹ ನಿದ್ದೆ ಮಾಡೋ ಥರ ನಾಟಕ ಆಡಿ ಆಮೇಲೆ ಅವನು ಎದ್ದೋಳಿಸ್ಬೇಕು. ಅವನು ನಿದ್ದೆ ಮಾಡುವಾಗ, ಅವನು ಎದ್ದೋಳುವಾಗ ನಾನು ಅವನ ಪಕ್ಕದಲ್ಲಿ ಇರಬೇಕು. ಅವನಿಗೆ ಎಷ್ಟು ಚಂದ ಅಲ್ಲ. ಸೊ ಇದನ್ನೆಲ್ಲ ಹೇಳುವಾಗ ನನಗೆ ನೆನಪಾಗೋದೆ ನಮ್ಮ ಚಿಂಟುದು ಫ್ಯೂಚರ್ ಹೆಂಡ್ತಿ. ಎಷ್ಟು ಪುಣ್ಯವಂತೆ ಅಲ್ಲ ಅವಳು. ನಮ್ಮ ಚಿಂಟು ಎದ್ದೋಳುವಾಗ ಗೆಂಟುತ್ತಾ ಇದ್ದಾನೆ. ಎದ್ದೋಳುವಾಗ ಅವಳ ಪಕ್ಕದಲ್ಲೇ ಇರಬೇಕು. ಓ ಮೈ ಗಾಡ್, ಎಷ್ಟು ಚಂದ ಅನಿಸುತ್ತೆ ಅಲ್ಲ. ಅವ್ನು ಮಾಡ್ಕೋಬೇಡ,
ಇಟ್ಸ್ ಆಲ್ ಮೈ ಡ್ರೀಮ್ ಅಮ್ಮ. ನಂದು ಡ್ರೀಮ್ ಎಲ್ಲ ಹಿಂಗಿತ್ತು ಆ್ಯಕ್ಚುಲಿ. ನೀನೇನಿದ್ದೀಯಲ್ಲ ಆ ರೀತಿ ನೀವು ಪಪ್ಪ ಇರಬೇಕು ಅಂತ ಆಸೆ ಇತ್ತು ನನಗೆ. ಬಟ್ ನೀನು ತುಂಬ ಒಳ್ಳೆ ಮುದ್ದು ಚಿನ್ನ. ಐ ಜಸ್ಟ್ ಲವ್ ಮೈ ಸನ್ನಿ. ಐ ಜಸ್ಟ್ ಲವ್ ಮೈ ಸನ್ನಿ. ಯು ಆರ್ ನಾಟ್ ಮೈ ಸನ್ನಿ. ಮುಚ್ಚು ಬಾಯ್. ಅವನಿಗೆ ಫ್ಯೂಚರ್ ಬಗ್ಗೆ ಹೇಳೋದು ಇಷ್ಟ ಆಗಲ್ಲ. ಓನ್ಲಿ ಪ್ರೆಸೆಂಟ್. ಮೀ ಆ್ಯಂಡ್ ಮಮ್ಮ ಅಲ್ಲಮ್ಮ, ಯು ಆ್ಯಂಡ್ ಮಮ್ಮ, ದಟ್ಸ್ ಇಟ್. ಆಯಿತು. ಸೊ ಸ್ವೀಟ್ ಅಲ್ಲ ಗೈಸ್. ಇವತ್ತು ಏನು ಮಾಡಿದ್ದೀನಿ ಗೊತ್ತಾ? ಇವತ್ತು ರೆಡ್ ಚಿಲ್ಲಿ ಮಟನ್ ಚಾಪ್ಸಿ ಮಾಡಿದ್ದೀನಿ. ನನ್ನ ಮಗಂಗಂತೂ ತುಂಬ ಇಷ್ಟ ಆಯಿತು. ಅದು 3 ಸಲ ಹಾಕ್ಕೊಂಡು ಊಟ ಮಾಡಿದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ನಾನು ಒಂದೇ ಲೋಟ ಇಡೋದು ಅನ್ನ. ಅವನು ಊಟ ಮಾಡಾದ್ಮೇಲೆ ನಾನು ಊಟ ಮಾಡ್ತೀನಿ, ಬಿಕಾಸ್ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಿಸಿ. ಸೊ ಇವತ್ತೇನಾಯಿತು ಅಂದರೆ ಲೈಕ್ ನಾನು ಅಂದ್ಕೊಂಡೆ ಒಂದು ರೊಟ್ಟಿ ಕೊಟ್ಟೆ ಆ್ಯಂಡ್ ಅದು ಕೊಟ್ಟು ಅನ್ನ ಹಾಕ್ಕೊಟ್ಟೆ, ಇನ್ನೂ ಇಟ್ಟಿದ್ದೆ. ಸೊ ಅದು ಸಾಕು ಅಂದ್ಕೊಂಡು ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿದೆ. ಅವ್ನು ನೋಡಿದ್ರೆ ಬಂದು ಆಮೇಲೆ ನಾನು ಕೆಲಸ ಮಾಡೋಕ್ಕೆ ಹೊರಟೋಗ್ಬಿಟ್ಟೆ, ಬಟ್ಟೆ ವಾಶ್ ಮಾಡೋಕ್ಕೆ ಅನಿಸುತ್ತೆ. ಹೌದು. ಸೊ ಅವನು ಬಂದುಬಿಟ್ಟು ಪಾಪ ಅನ್ನನ ಬಳ್ಕೊಂಡೆಲ್ಲ ಹಾಕ್ಕೊಂಡಿದ್ದಾನೆ, ಇರೋ ಬರೋ ಚೂರು ಪಾಲುಗಳನ್ನ. ಅಮ್ಮ ತುಂಬ ಚೆನ್ನಾಗಿತ್ತು ಅಂತ. ಆಮೇಲೆ ಅನ್ನ ಇಲ್ದಿರೋದಕ್ಕೆ ಒಂದು ಮಟನ್ ಪೀಸ್ ಹಾಕ್ಕೊಂಡು ತಿಂದೆ ಅಮ್ಮ ಅಂತ ಹೇಳ್ತಾ ಇದ್ದ. ಸೊ ರಾತ್ರಿಗೆ ಈಗ ಚೆನ್ನಾಗಿ ಬಾರಿಸಿಸ್ತೀನಿ. ಬೇಡ, ಹೊಟ್ಟೆ ಫುಲ್ಲಾಗಿದೆ, ಅದು ಬೇಕು ಅಂತಿದ್ದಲ್ಲ, ಸ್ವಲ್ಪ ಮಾಡೋಣ. ಅವ್ನು ಮಾತಾಡಲ್ವಂತೆ, ಮೌನ ವ್ರತ ಓದ್ತಾ ಇದ್ದಾನೆ. ಕ್ಯಾಪ್ಚರ್ ಆಗುತ್ತೆ ಅಂದ್ಬಿಟ್ಟು ಅವನೇನು ಮಾತಾಡ್ತಾ ಇಲ್ಲ. ಹೌದಲ್ಲ ಪುಟ್ಟ? ಚಿನ್ನ ಪುಟ್ಟ, ಮುದ್ದು ಪುಟ್ಟ, ನಿಜನಮ್ಮ? ನೋಡಿ ಗೈಸ್, ನೋಡಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಡವ್ ಮಾಡ್ತಾನೆ ಅಂತ. ಸೊ ಇವತ್ತು ಈಗಲಿಂದನೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ನ ಆ್ಯಕ್ಚುಲಿ ಇವತ್ತೇ ಎಂಡ್ ಮಾಡಲ್ಲ, ಬಿಕಾಸ್ ಇವಾಗ ಏನೂ ಇಲ್ಲ ಅಂಥದ್ದು, ಏನೂ ಮಾಡಲ್ಲ. ಊಟ ಮಾಡ್ತೀವಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ರೆಡ್ ಚಿಲ್ಲಿ ಚಾಪ್ಸ್ ಸಖತ್ತಾಗಿತ್ತು. ಬಟ್ ಓಕೆ, ಅಷ್ಟು ಸಖತ್ತಾಗಿ ಅಂತ ಏನು ನಾನೇನು ಕೊಚ್ಕೊಳ್ಳಲ್ಲ, ಬಟ್ ನಮಗೆ ಇಷ್ಟ ಆಯಿತು. ಬೇಕಾದರೆ ನೀವು ಟ್ರೈ ಮಾಡಿ, ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೋಸ್ಕರ ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇಷ್ಟೇ ಗೈಸ್, ಬನ್ನಿ. ಇವಾಗ ಕತ್ಲೆ ಆಗಿದೆ, ಇಷ್ಟು ತನಕ ಜೋರು ಮಳೆ ಬರ್ತಾಯಿತ್ತು, ಇವಾಗ ಸ್ವಲ್ಪ ತಣ್ಣಗಿದೆ. ಹೇಗಿದೆ ಕ್ಲೈಮೇಟ್ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗಾಯ್ಸ್, ಹೀಗಿದೆ 7 ಗಂಟೆ, ಸಂಜೆ 7 ಗಂಟೆ. ಚೆನ್ನಾಗಿದೆ ಅಲ್ಲ ವ್ಯೂ? ಕಾಫಿ ಆಯಿತಾ? ನಂದಾಯಿತು ಗೈಸ್. ನಾನು ಕಾಫಿ ಕುಡಿದ್ಬಿಟ್ಟು ಚಿಂಟುಗೆ ಹಾಲು ತೊಗೊಂಡು ಬಂದು ಕೊಟ್ಟೆ. ಆ್ಯಕ್ಚುಲಿ ಕಾಫಿ ಮಾಡ್ಕೊಳ್ಳುವಾಗ ನಾನು ಮೊಬೈಲ್ ಕೆಳಗಡೆ ತೊಗೊಂಡು ಹೋಗಿರಲಿಲ್ಲ, ಚಾರ್ಜಿಗೆ ಹಾಕಿದ್ದೆ. ಸೊ ಹಾಗಾಗಿ ಕಾಫಿ ಕ್ಯಾಪ್ಚರ್ ಮಾಡಿಲ್ಲ. ಅವನಿಗೆ ಬಂದು ಹಾಲು ಕೊಟ್ಟೆ ಅಲ್ಲ, ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ಇಲ್ಲಿ ನಾನೀಗ ಹಾಕ್ತೀನಿ, ಆಯಿತಾ? ಹಾಯ್ ಚಿಂಟು, ತಗೋ ಹಾಲು. ಕಣ್ಣಿನ ಪ್ರಾಬ್ಲಮ್ಗೆಲ್ಲ ಆಪ್ತಮಾಲಜಿಸ್ಟ್ ಅಲ್ಲ? ಹೌದು. ಹಾಸಿಗೆ ಮೇಲೆ ಹೋಮ್ವರ್ಕ್ ಮಾಡಬಾರ್ದಂತ ಹೇಳಿಲ್ಲ? ಇಷ್ಟು ಬೇಗ ಎಲ್ಲಿ? 4:45. ಇದು ಬೇಗ. ಈವ್ನಿಂಗ್ ಸ್ನ್ಯಾಕ್ಸ್, ಈವ್ನಿಂಗ್ ಡ್ರಿಂಕ್. ಹೊಟ್ಟೆ ತುಂಬಿದಲ್ಲ, ಮಧ್ಯಾಹ್ನ ಪೇಟ್ ಬರ್ ಕಾಯ ಅಲ್ಲ, ಕಾವ ಏನಂತಾರೆ ತಿಂದೇನಕ್ಕೆ ತುಂಬ್ದಂಗೆ ಇದೆ. ಹಾಲು ಕುಡಿ, ಇನ್ನೂ ತುಂಬುತ್ತೆ. ಹಾಸಿಗೆ ಮೇಲೆ ಯಾಕೆ ಬಂದಿದ್ಯಾ? ಕೆಳ ಕುತ್ಕೊಂಡು ಬರಿಬೇಕಂತ ಹೇಳಿಲ್ಲ? ಹಾ, ಕ್ಯೂ ಮಾ ಕ್ಯೂ, AC ಕ್ಯೂ ಜಾಸ್ತಿ ಐತೆ ನಮ್ಗೆ. ಬೋಲ್ ಹೇಳಿಲ್ಲ ಕಾರ್ಪೆಟ್ ಹಾಕೋ, ಬ್ಲೂ ಕಲರ್ ಕಾರ್ಪೆಟ್ ಹಾಕೊಂಡು ಬರಿ ಅಂತ.
ಏನ್ ಹಾಕು ಆಗ ಸ್ಪಾಂಜಿ ಫೀಲ್ ಆಗುತ್ತೆ. ಬೆಡ್ ಮೇಲೆ ಇರುವ ಸ್ಪಾಂಜಿ ಅನ್ಸಲ್ಲ. ಬೆಡ್ ಏನು ಕಲ್ಲ ಕೂತಿದೆ ಅದು. ಇದಕ್ಕೆ 14 ವರ್ಷದ ಬೆಡ್ ಇದೆ. 14 ಅಲ್ಲ 15 ಆಯ್ತು ಅನ್ಕೊಂತೀನಿ. 14. ಕುಡಿ, ಫಸ್ಟ್ ಕುಡಿ, ಆಮೇಲೆ ಬರೆಯುವಂತೆ. ನೋಡಿ ಗೈಸ್, ಚಿಂಟುಗೆ ಪ್ರಾಜೆಕ್ಟಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಲೈನ್ಸ್ ಹಾಕ್ಕೊಡೋದು, ಮಾರ್ಜಿನ್ ಹಾಕ್ಕೊಡೋದು, ಸೊ ಎಲ್ಲ ನಾನೇ ಮಾಡೋದು. ನೋಡಿ ಇಲ್ಲೆಲ್ಲ ಲೈನ್ಸ್ ಹಾಕಿದ್ದೀನಿ ಪೆನ್ಸಿಲಲ್ಲಿ, ನಿಮಗೆ ಕಾಣ್ತಾ ಇಲ್ಲ. ಇಲ್ಲಿ ಗ್ಲೋಬಿಗೆ 0 ಹಾಕ್ಕೊಟ್ಟಿದ್ದೀನಿ. ಸೊ ಈಗ ನೆಕ್ಸ್ಟ್ ಅವನ ಕೆಲಸ. ಚಿಂಟುದು ಪ್ರಾಜೆಕ್ಟು ಆಯಿತು, ಗ್ಲೋಬ್ ಬಿಟ್ಟಾಯಿತು. ಹೇಗಿದೆ ಚಿಂಟು? ಬಾ ಬರಿ ಬಾ. ನಾನು ಬರ್ತೀನಿ. ಊಟ ಮಾಡಬೇಕು, ಬಾ. ಏನಕ್ಕೆ ಕೇರ ಮಾಡಲ್ಲ? ಬಾ 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 ಬರ್ಕೊ. ಬಾ 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 ಕೇರ ಮಾಡಲ್ಲ. ಬರ್ಕೊ ಬರ್ಕೊ. ಆಯ್ತು, ನಾನು ಬರೆಯೋದೇನು ಸೈಡ್ ಹೋಗಮ್ಮ. ನಾನು ಅದು ಹೇಳ್ಕೊಳಕ್ಕಾಗಲ್ಲ, ಕಾಲು ಮೊದಲೇ ಆಗಲ್ಲ. ವಯಸ್ಸಾಯ್ತು. ನಮ್ಗೆ ವಯಸ್ಸಾಯ್ತು, ಏನು ಮಾಡೋದು? ಗೈಸ್, ಚಿಂಟು ಆಟ ಆಡ್ಬೇಕಂತೆ. ಪ್ರಾಜೆಕ್ಟ್ ಎಲ್ಲ ಮುಗಿಸಿ ಓದೋದು ಬಿಟ್ಟು ಆಟಕ್ಕೆ ಕೂರ್ತಾ ಇದ್ದಾನೆ. ಓದ್ ಯಾರು? ನಾಳೆ ಬರ್ಕೊತೀನಿ. ಏನು ಬರ್ಕೊಳ್ಳೋದಿದೆ ಇನ್ನು? ಬರುದು ಬಿಡು, ಇನ್ನು ಟೈಮ್ 8:15. ಬಾ. ಬರೀ ನೀನು ಅಂಡೆತ್ತು. ನಾನು ಯಾಕೆ ಎತ್ತಬೇಕು? ನನಗದು ಸರಿ ಹೋಗ್ಬೇಕು. ಏನಿಲ್ಲ, ಬಾ. ಇಲ್ಲಮ್ಮ, ಹಂಗೆ ಆಗಲ್ಲ. ಪ್ಲೀಸ್. ಆಗಲ್ವೋ, ಕಾಲು ಎತ್ತಕ್ಕಾಗಲ್ವೋ? ನಾ ಏನ ಇದು ಹಾಕೋ, ಇದು ಅದೆಲ್ಲಿದೆ? ಹಾಕು ನೀನು. ನಿನ್ನ ಹಿಂದೆನೇ ಇಲ್ಲ, ಹಾಕು ಬೇಗ. ಗೈಸ್, ಇಟ್ಸ್ ಪ್ಲೇ ಟೈಮ್. ಅಮ್ಮ ಮಗ ಪ್ಲೇಯಿಂಗ್. ವಿಲ್ ಸ್ಟಾರ್ಟ್ ನೌ. ಆಡು, ಸ್ಟಾರ್ಟ್. ಓಪನರ್. ಗೈಸ್, ಚಿಂಟುನೇ ಗೆದ್ದ. ಆ್ಯಂಡ್ ತುಂಬ ನಿದ್ದೆ ಬರ್ತಾಯಿತ್ತು, ಬಿಕಾಸ್ ಬೇಗ ಎದ್ದಿದ್ದೆ ಅಲ್ಲ, ಹಾಗಾಗಿ. ಸೊ ಊಟ ಮಾಡಿಬಿಡೋಣ ಬಾ ಪುಟ ಅಂತ ಕರ್ಕೊಂಡು ಬಂದೆ. ಅನ್ನ ಸಾರು ಹಾಕ್ಕೊಂಡು ಈಗ ನಾನು ಚಿಂಟು ಊಟ ಮಾಡ್ತೀವಿ. ಗುಡ್ ನೈಟ್ ಗಾಯ್ಸ್. ಊಟ ಮಾಡಿ ಮಲ್ಕೋತೀವಿ, ನೀವು ಮಲ್ಕೊಳ್ಳಿ ಆಯಿತಾ? ಹೇ ಗೈಸ್, ಎಷ್ಟು ಬೇಗ ಬೆಳಗ್ಗೆ ಆಗೋಯ್ತು ಅಲ್ಲ. ಬೆಳಗ್ಗೆ ಬೇಗನೆ ಎದ್ದು ಎಕ್ಸಸೈಸ್ ಮಾಡಿಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇವತ್ತು ಭಾನುವಾರ ಗೈಸ್, ಭಾನುವಾರ. ಎಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ಸಂಡೇ ಆ್ಯಂಡ್ ಆಲ್ಸೋ ವೆರಿ ಗುಡ್ ಮಾರ್ನಿಂಗ್ ಗೈಸ್. ಆ್ಯಸ್ ಯೂಶ್ವಲ್, ಭಾನುವಾರ ಆಗಲಿ ಬೇರೆ ವಾರ ಆಗಲಿ ನನ್ನ ಕೆಲಸ ನಾನು ಮಿಸ್ ಮಾಡೋಲ್ಲ. ಐ ಆಮ್ ವೆರಿ ಹಾನೆಸ್ಟ್ ಆ್ಯಂಡ್ ಪಂಕ್ಚುಯಲ್ ವಾಟ್ ಎವರ್ ಐ ವಿಲ್ ಡೂ. ಸೊ ಹಾಗಾಗಿ ಬನ್ನಿ ಕೆಲಸ ಮಾಡೋಣ ಫಸ್ಟ್. ಗೈಸ್, ಬಟ್ಟೆ ನೆನೆ ಹಾಕಿ ಆಯಿತು, ಬನ್ನಿ ಹೋಗೋಣ. ಇವತ್ತೇನು ತಿಂಡಿ ಮಾಡೋದು? ಚಪಾತಿ ಮಾಡೋಣ. ಹೇಗೂ ರೆಡ್ ಚಿಲ್ಲಿ ಚಾಪ್ಸ್ ಇದೆ ಅಲ್ಲ, ಸೊ ಅದಕ್ಕೆ ಚಪಾತಿ ಮಾಡೋಣ. ಬನ್ನಿ. ಆ್ಯಸ್ ಯೂಶ್ವಲ್ ರೆಗ್ಯುಲರಾಗಿ ಬಿಸಿನೀರು ಕಾಯೋಕೆ ಇಟ್ಟಿದ್ದೀನಿ. ಬಂದ ತಕ್ಷಣ ಶೆಲ್ಫೆಲ್ಲ ಹೊರಿಸ್ಕೊಂಡು ಹಾಗೆ ಸಾರು ಬಿಸಿ ಮಾಡೋದಿತ್ತಲ್ಲ, ಸೊ ಬಿಸಿ ಮಾಡಿಬಿಟ್ಟೆ. ಆ್ಯಂಡ್ ಇವತ್ತು ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಲ್ಲ, ಸೊ ಅದಕ್ಕೋಸ್ಕರ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಚಪಾತಿ ಹಿಟ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಅದನ್ನು ಕಲಸಿ ಇಡಬೇಕು. ಆ್ಯಂಡ್ ಏನದು ಚಿಂಟೂರ್ ಪಪ್ಪಾಗೆ ನೀರು ಮತ್ತು ನನಗೆ ಬಿಸಿನೀರು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ಚಪಾತಿ ಲಟ್ಸೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಒಂದು ನೆನಪಾಯಿತು, ಅದಕ್ಕೆ ದೇವ್ರನ್ನ ಪ್ರೇ ಮಾಡ್ಕೋತಾ ಇದ್ದೀನಿ. ದೇವರೇ ಪ್ಲೀಸ್ ದೇವರೇ ಅಂದ್ಬಿಟ್ಟು.
ಸೊ ಅದೇನು ಅಂತ ಹೇಳಬೇಕಾ, ಹೇಳ್ತೀನಿ ಗೈಸ್. ನಿಮ್ಗಲ್ದೇ ಇನ್ನು ಯಾರಿಗೆ ಹೇಳಿ. ಆ್ಯಕ್ಚುಲಿ ನೆನ್ನೆ ಒಂದು ಕಸ್ಟಮರು OTA ಕಸ್ಟಮರು ಚೆಕ್-ಇನ್ ಆಗಿದ್ರು. ಸೊ ಕೆಫೆಟೇರಿಯಾ ಇಲ್ಲ ಅಂದ್ಬಿಟ್ಟು ಕಿರಿಕ್ ಮಾಡ್ತಾಯಿದ್ರು, ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಆಗಿದೆ ಅಂತ. ಸೊ ಹಾಗಾಗಿ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ, ದೇವರೇ ಅವರು ಚೆಕ್ಔಟ್ ಆಗೋ ತನಕ ಅವರಿಂದ ಏನು ಕಿರಿಕಿರಿ ಮಾಡೋದು ಬೇಡ ಗೈಸ್, ಏನದು ಬರೋದು ಬೇಡ ದೇವರೇ, ಪ್ಲೀಸ್ ದೇವರೇ ನನಗೆ ಇದೊಂದು ನಡೆಸ್ಕೊಡೋ ದೇವರೇ ಅಂತ ಬೇಡ್ಕೊಂಡು ಚಪಾತಿ ಮಾಡ್ತಾ ಇದ್ದೀನಿ ಗೈಸ್. ಬನ್ನಿ ಬೇಗ ಬೇಗ ಚಪಾತಿ ಮಾಡಿ ಇಡೋಣ. ನೀರೆಲ್ಲ ಕುಡ್ದಾಯಿತು. ಸೊ ಸ್ವಲ್ಪ ಟೈಮ್ ಆಯಿತು, ಹಾಗಾಗಿ ಈಗ ಕಾಫಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಬಿಸಿ ಬಿಸಿ ಮಾಲ್ಗುಡಿ ಕಾಫಿ ಗೈಸ್. ನಾನೇ ಪ್ರಮೋಟ್ ಮಾಡ್ತಾಯಿದ್ದೀನಿ ಅನಿಸುತ್ತೆ, ಬಟ್ ಸ್ಟಿಲ್ ತುಂಬ ಜಾಸ್ತಿ ಕಾಫಿ ಪೌಡರ್ ಹಾಕೋಬೇಕು ಇದಕ್ಕೆ. ಸ್ಟ್ರಾಂಗ್ ಬೇಕು ಅಂದರೆ ನಾನು 2.5 ಸ್ಪೂನ್ ಹಾಕೋತೀನಿ ಗೊತ್ತಾ. ಸೊ ಬನ್ನಿ ಕಾಫಿನ ಸೋರಿಸ್ಕೊಳ್ಳೋಣ ಆ್ಯಂಡ್ ಬಿಸಿ ಬಿಸಿ ಕಾಫಿನ ನೆಮ್ಮದಿಯಾಗಿ ಕುಡಿಯೋಣ. ನಿಮಗೆಲ್ಲ ಅನ್ನಿಸ್ಬೋದು ಅಲ್ಲ, ನೆಮ್ಮದಿ ಇನ್ನೆಲ್ಲಿ ಶ್ವೇತಾ, ಮದುವೆ ಆದಮೇಲೆ ಮುಗ್ದೋಯ್ತು ಅಂತ. ಹೌದು ಅದು ನಿಜವಾದ ಮಾತು. ನೆಮ್ಮದಿಯಾಗಿ ಕುತ್ಕೊಂಡು ಕುಡಿಯೋಕ್ಕಾಗಲ್ಲ, ಏಕೆಂದರೆ ಅಮ್ಮನ ಮನೆ ಇದ್ದಾಗ ಅಷ್ಟೇ ಅವೆಲ್ಲ ಪ್ರಾವಿಷನ್ಸ್ ಇರೋದು. ಸೊ ಇಲ್ಲಿ ನಾವು ಕೆಲಸ ಮಾಡಬೇಕು. ಸೊ ಬನ್ನಿ ನಾವು ಚಪಾತಿ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಬೇಗ ಬೇಗ ನಮ್ಮ ಕೆಲಸನ ಮುಗಿಸ್ಬಿಡೋಣ. ಏನಂತೀರಾ? ಮತ್ತೇನಂತೀರಾ? ಹ್ಞೂ ಅಂತೀರಾ, ಬಿಕಾಸ್ ನೀವು ಯಾವುದಾದ್ರು ಒಂದು ಕೆಲಸ ಮಾಡ್ತಾನೆ ನನ್ನ ವ್ಲಾಗ್ಸ್ನ ನೋಡೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸೊ ನಿಮಗೂ ಕೆಲಸ ಆಯಿತು, ನನಗೂ ಕೆಲಸ ಆಯಿತು, ಹೌದಲ್ಲ? ಡಬಲ್ ಧಮಾಕ. ಹೇಗೆ ನಾವು ಗೈಸ್ ಚಪಾತಿ ಎಲ್ಲ ಮಾಡಿಟ್ಟು ಬಂದೆ. ಇನ್ನೂ ಯಾರೂ ಎದ್ದಿಲ್ಲ. ಟೈಮ್ ಇವಾಗ 7:40. ಸೊ ಬಟ್ಟೆ ಒಗೆಯೋಣ ಅಂತ ಬಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ನಂದು ಮತ್ತು ಚಿಂಟು ಅವ್ರ ಪಪ್ಪಂದೊಂದು ಶರ್ಟ್ ಇದೆ ಅಷ್ಟೇ. ಯಾಕೆ ಅಂದರೆ ನಾನು ನಿನ್ನೆ ಸಂಜೆ ಬಟ್ಟೆ ಒಗೆದಿದ್ದು. ಸೊ ಚಿಂಟು ಯೂನಿಫಾರ್ಮು ಅದು ಇದು ಎಲ್ಲ ಸೇರಿಸಿ ಒಗೆದ್ಬಿಟ್ಟೆ, ಹಾಗಾಗಿ ಚಿಂಟು ಬಟ್ಟೆ ಇಲ್ಲ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಸ್ನಾನ ಲೇಟೇ ಮಾಡೋದು. ಆ್ಯಂಡ್ ಮೋರೋವರ್ ಇವತ್ತು ನನ್ನ ಮಗನಿಗೆ ಹೇರ್ ಕಟ್ಟಿಂಗ್ ಎಲ್ಲ ಕರ್ಕೊಂಡು ಹೋಗಬೇಕು. ಸೊ ಆಮೇಲೆ ನನಗೆ ಟೈಮ್ ಸಿಗಲ್ಲ. ಆ್ಯಂಡ್ ಇವತ್ತು ರೆಸಾರ್ಟ್ ಹತ್ರ ಹೋಗಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ ಗೈಸ್. ಸೊ ಹಾಗಾಗಿ ನಾನು ಬೇಗ ಬೇಗ ಕೆಲಸ ಮಾಡ್ಕೊಳ್ಬೇಕು. ಒಂದು ಮಾಡಬೇಕು ಅಂದರೆ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು. ಸೊ ಯಾವ್ದ್ಯಾವ್ದು ಏನೇನು ಟೈಮಲ್ಲಿ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ಏನೇನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ರೆಸಾರ್ಟ್ ಹತ್ರ ಹೋಗಲೇಬೇಕು, ಬಿಕಾಸ್ ಕ್ಲೀನಿಂಗ್ ಪೆಂಡಿಂಗ್ ಇಟ್ಕೊಂಡ್ರೆ ಮತ್ತೆ ನನಗೆ ವೀಕ್ ಡೇಸಲ್ಲಿ ಅದು ಬಂದುಬಿಡತ್ತೆ. ಸೊ ಹಾಗಾಗಿ ಅಲ್ಲಿ ಕ್ಲೀನ್ ಮಾಡಬೇಕು. ಇದು ರೆಗ್ಯುಲರ್ ಏನು ಕ್ಲೀನಿಂಗ್ ಮೇಡ್ಸ್ ಬರ್ತಾ ಇದ್ರಲ್ಲ, ಸೊ ಅವರು ಈಗ ಮಳೆಗಾಲ ಅಲ್ಲ, ಸೊ ಇಲ್ಲ. ಆ್ಯಂಡ್ ಮೋರ್ ಓವರ್ ರೂಮ್ಸು ಲೈಕ್ ರೆಗ್ಯುಲರಾಗಿ ಫುಲ್ ಎಲ್ಲ ಕ್ರೌಡ್ ಆಗಲ್ಲ. ಸೊ ಹಾಗಾಗಿ ಎಕ್ಸ್ಪೆನ್ಸ್ ಅಲ್ವಾ ಅಂದ್ಬಿಟ್ಟು ಸೊ ನಾವು ಏನು ತಲೆ ಕೆಡಿಸ್ಕೊಂಡಿಲ್ಲ. ಹಾಗೂ ಈಗ ಹಾಗಿದ್ದನ್ನು ಹೇಗೋ ಮ್ಯಾನೇಜ್ ಮಾಡೋಣ ಅಂತ. ಸೊ ಆ ಮ್ಯಾನೇಜು ಈಗ ನನ್ನ ತಲೆ ಮೇಲೆ ಬಂದಿದೆ. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ನಾನು ಯಾರಿಗೂ ಏನೂ ಹೇಳೋಂಗಿಲ್ಲ. ಸೊ ನಾನು ಮಾಡಲೇಬೇಕು, ಮಾಡೋಣ, ನಮ್ಮದೇ ಅಲ್ಲ. ಸೊ ಮಾಡೋಣ, ನಮ್ಮದು ಇರೋ ತನಕ ನಮ್ಮದೇ. ಹೋದ್ಮೇಲೆ ಯಾರ್ಯಾರ್ದಾಗುತ್ತೋ ಗೊತ್ತಿಲ್ಲ. ಸೊ ಇರೋ ತನಕ ನಾನು ನಮ್ಮದು ಅಂದ್ಕೊಂಡು ಎಲ್ಲದನ್ನು ನನ್ನ ಜವಾಬ್ದಾರಿ ಅಂದ್ಕೊಂಡು ನಾನು ಮಾಡ್ತೀನಿ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಐ ನೀಡ್ ಟು ಟೇಕ್ ಕೇರ್, ದಟ್ಸ್ ಇಟ್. ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ. ಸ್ಯಾಲ್ರಿ ತೊಗೊಳ್ಳೋರೆಲ್ಲರೂ ಹೇಳೋದು ಏನು ಅಂದರೆ, ನನಗೆ ಕೇಳೋಕ್ಕಾಗಲ್ಲ ಮೇಡಮ್, ಅವರು ಸರಿಗೆ ಆನ್ಸರ್ ಮಾಡಲ್ಲ. ಇನ್ನೊಬ್ರಿಗೆ ಹೇಳಿದ್ರೆ ಅವರು ನನಗೇನು ಗೊತ್ತಕ್ಕ, ನಾನು ಎಷ್ಟು ಕರೀಲಿ ಅಂತ. ಸೊ ಹಾಗನ್ಬಿಟ್ಟು ರೂಮ್ಸ್ ಎಲ್ಲ ಹಾಗೆ ಬಿಡೋಕ್ಕಾಗತ್ತಾ? ಬೀಯಿಂಗ್ ಎ ವಿಮನ್ ನನಗೆ ಎಲ್ಲ ಕೆಲಸನೂ ಗೊತ್ತಿದೆ. ಇಂಥದ್ದು ಗೊತ್ತು, ಇಂಥದ್ದು ಗೊತ್ತಿಲ್ಲ ಅಂತ ಏನು ಹೇಳೋಂಗಿಲ್ಲ. ಆ್ಯಂಡ್ ಆ ಕೆಲಸ ಎಲ್ಲ ಎದ್ದು ಬಿದ್ದು ಮಾಡೋ ಅಂಥದ್ದೇ. ಸೊ ಹಾಗಾಗಿ ತಲೆ ಕೆಡಿಸ್ಕೋಬಾರ್ದು, ನಾವೇ ಹೋಗಿ ಮಾಡಿಬಿಟ್ರೆ ಮುಗಿಯಿತು ಅಲ್ವಾ? ನೋಡೋಣ. ಇನ್ನು ಇದೊಂದು ಜುಲೈ ಮಂತ್ ಕಳೆದ್ರೆ ಇನ್ನು ಅಗೇನ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟಿಂದ ರೈನಿ ಸೀಸನ್ ಇರೋದಿಲ್ಲ. ಸೊ ಆವಾಗ ಡೆಫಿನೆಟ್ಲಿ ರೆಗ್ಯುಲರಾಗಿ ಯಾರಾದರೂ ಇದ್ದೇ ಇರ್ತಾರೆ. ರೈಟ್ ನಾವು ಮ್ಯಾನೇಜ್ ಮಾಡೋಣ. ಇದ್ದಾಗ ಎಲ್ಲನೂ ಇದು ಮಾಡಿಕೊಂಡು ಮ್ಯಾನೇಜ್ ಮಾಡೋದು ಅದು ಬೇರೆ ವಿಷಯ. ಇಲ್ದಿದ್ದಾಗ ಮ್ಯಾನೇಜ್ ಮಾಡೋದಿದೆಯಲ್ಲ, ಅದೇ ಬಿಗ್ ಟಾಸ್ಕ್ ಅಲ್ವಾ ಗೈಸ್? ಮೋಟರ್ ಆನ್ ಮಾಡಿದ್ದೀನಿ.
ಸೊ ಸೋಲಾರ್ ಟ್ಯಾಂಕಿಗೆ ನೀರು ಹೋಗ್ತಾ ಇದೆ. ಆ್ಯಕ್ಚುಲಿ ಅದಕ್ಕೆ ಅಂತ ವೆಯ್ಟ್ ಮಾಡಿಕೊಂಡು ಕೂರೋಕ್ಕೂ ಆಗಲ್ಲ. ಆ್ಯಂಡ್ ಮಳೆ ಬರಬೇಕಾದ್ರೆ ಓವರ್ಫ್ಲೋ ಆದರೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ಬಟ್ಟೆ ವಾಶ್ ಮಾಡಬೇಕಾದ್ರೇ ಎರಡೂ ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಅದಕ್ಕೆ ಆನ್ ಮಾಡಿದ್ದೀನಿ, ಇನ್ನೂ ತುಂಬಿಲ್ಲ. ಸೊ ಈಗ ನಾವು ಬಟ್ಟೆ ಒಗೆಯೋಣ, ಆಮೇಲೆ ಈ ಟ್ಯಾಂಕಿಗೆ ತುಂಬಿಸೋಣ ನೀರನ್ನ. ಈ ಟ್ಯಾಂಕು ಸಹ ತುಂಬಿಸಿದ್ದೀನಿ. ಓವರ್ಫ್ಲೋ ಆಗೋಯ್ತು ಗೈಸ್, ಮೈಮೇಲೆಲ್ಲ ನೀರು ಬಿದ್ದುಬಿಡುತ್ತೆ ನೋಡಿ. ಇನ್ನೂ ಸ್ಪ್ರಿಂಕಲ್ ಆಗ್ತಾ ಇದೆ. ಸೊ 2 ಟ್ಯಾಂಕು ನೀರನ್ನು ಕಂಪ್ಲೀಟಾಗಿ ಫಿಲ್ ಮಾಡಿದ್ದೀನಿ. ಬಟ್ಟೆ ವಾಶ್ ಮಾಡ್ತಾ ಇದ್ನ ಹಾಗೆ ಒಂದೇ ಸಲ ಬಿದ್ದುಬಿಡುತ್ತೆ. ಸಮ್ಟೈಮ್ಸ್ ಏನೋ ಯೋಚನೆ ಮಾಡ್ತಾಯಿದ್ರೆ ಏನೋ ಭೂಕಂಪ ಆದಾಗೆ, ಪ್ರಳಯ ಆದಾಗೆ ಫೀಲ್ ಆಗಿಬಿಡುತ್ತೆ. ಸಡನ್ನಾಗಿ ತಲೆ ಮೇಲೆ ಬಿದ್ದುಬಿಡುತ್ತೆ. ಗೈಸ್ ಬಟ್ಟೆ ಒಗ್ದಾಯಿತು. ಈಗ ಟೈಮ್ ಬಂದು 7:55 ಗೈಸ್. ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ಹೇಳಿದೆ ಅಲ್ಲ ಕಮ್ಮಿ ಬಟ್ಟೆ ಇರೋದು ಅಂತ. ಸೊ ಅದೇ ಕಮ್ಮಿ ಬಟ್ಟೆನ ನೋಡ್ಕೊಂಡು ಬರೋಣ ಬನ್ನಿ. ಜೀವನವೇ ಇಷ್ಟೇ ಕಣೆ ಅನ್ನೋ ರೀತಿಯಲ್ಲಿ ನನ್ನ ಬಟ್ಟೆ ಇವತ್ತು ಇಷ್ಟೇ ಇರೋದು. ಸೊ ಮತ್ತೆ ಬರಲ್ಲ ಗೈಸ್, ಸಾಕು ಇವತ್ತಿಗೆ ಇಷ್ಟು ಬಟ್ಟೆ ಸಾಕು. ಬೇರೆ ಕೆಲಸ ಮಾಡ್ಕೊಳ್ಳೋಣ ಇವತ್ತು, ಏನಂತೀರಾ? ಸೂಪರ್ ಅಲ್ಲ? ಆ್ಯಂಡ್ ಈ ಬಟ್ಟೆನ ಇಲ್ಲೇ ಬಿಡೋದು ಬೇಡ, ಮತ್ತೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನು ಎತ್ತಾಕೊಂಡು ಹೋಗೋಣ ಅಲ್ಲ. ಫಸ್ಟು ಬಕೆಟಲ್ಲಿರೋ ನೀರು ಚೆಲ್ಬಿಟ್ಟು ಬಕೆಟ್ ತೊಗೊಬರೋಣ ಬನ್ನಿ. ಅಷ್ಟರಲ್ಲಿ ಅದು ನೀರು ಸೋರ್ಕೊಳ್ಳುತ್ತೆ. ಅವಮಾನ ಎಲ್ಲರಿಗುಂಟು ಈ ಲೋಕದ ಭೂಮಿಯಲ್ಲಿ. ಹೌದಾ ಗೈಸ್? ಯಾವಾಗಲೂ ನನಗೆ ಬರೋದು ಒಂದೇ ಸಾಂಗು. ಅವತ್ತು ಬಿದ್ದಿದ್ದಿನ ಆಡ್ತಾ ಇದ್ನಲ್ಲ ಅದೇ. ಪದೇ ಪದೇ ಅದೇ ಅದೇ ಸಹಿಸಲಾರೆನಲ್ಲ, ನನ್ನ ಪುಟ್ಟ ಹೃದಯವಿದು ಹೊಂದಿಕೊಳ್ಳುವಲ್ಲ. ಅಲ್ವಾ? ಪುಟ್ಟ ಹೃದಯ ಎಷ್ಟಂತ ನೋವು ಕೊಡ್ತಾರೆ, ಕೊಡ್ಕೊಳ್ಳಿ. ಪ್ಯಾಕಪ್. ಎಷ್ಟು ಕೇರ್ಫುಲ್ ಆಗಿದ್ರು ಕಷ್ಟನೇ ಇದೆ. ನನ್ನ ಬಾಡಿ ಅಡ್ಡಡ್ಡ ಬರಲ್ಲ ಇಲ್ಲಿ. ಅದರಲ್ಲೂ ಬಕೆಟ್ ಬೇರೆ ಇರುತ್ತೆ ಅಲ್ಲ. ನೀರೆಷ್ಟಿದೆ ನೋಡೋಣ, ಜುಳು ಜುಳು. ಕಮ್ಮಿ ಆಗ್ಬಿಟ್ಟಿದೆ. ಅಟ್ಟದ ಮೇಲೆ ಬಟ್ಟೆ ಫುಲ್ ಆಗೋಗಿದೆ ಗೈಸ್. ಇವಾಗ ಇದನ್ನೆಲ್ಲ ಅಡ್ಜಸ್ಟ್ ಮಾಡಿ ಈಗ ಫ್ರೆಶ್ ಬಟ್ಟೆನ ಹಾಕ್ಕೊಬೇಕು. ಸೊ ಬನ್ನಿ ಇವಾಗ ನೋಡೋಣ ಏನೇನೆಲ್ಲ ಅಡ್ಜಸ್ಟ್ ಮಾಡ್ಬೋದು ಅಂತ. ಒಂದು ಬಟ್ಟೆನೂ ಒಣಗಿಲ್ಲ ಗೈಸ್. ಇವನಷ್ಟು ತೆಳು ಶರ್ಟ್ ಸಹ ಒಣಗಿಲ್ಲ. ಸೊ ಎಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡಿ ಹಾಕೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ಟೆ ಜಾಸ್ತಿ ಆಗ್ತಾ ಇದೆಯೋ ಅಥವಾ ಹಗ್ಗ ಕಮ್ಮಿ ಆಗ್ತಾ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲೂ ಏನದು ಮುಟ್ಟಿ ನೋಡಿ ಸ್ವಲ್ಪ ಬಟ್ಟೆನ ಎತ್ತಾಕೊಂಡು ಬಂದೆ. ಅಡ್ಜಸ್ಟ್ ಮಾಡಿ ಎಲ್ಲ ಹಾಕಿಬಿಟ್ಟು ಬಂದಿದ್ದೀನಿ ಗೈಸ್. ಟೈಮ್ ಆಯಿತು, ಚಿಂಟೂರ್ ಪಪ್ಪಂಗೆ ನೀರು ಕೊಟ್ಬಿಟ್ಟು ಬರೋಣ, ಹಾಗೆ ತಿಂಡಿ ಕೊಡೋಣ. ಇವತ್ತು ಏಕಾದಶಿ ಅಂತೆ, ಉಪವಾಸ ಮಾಡಬೇಕಂತೆ. ನಾಳೆ ಏನೋ ಆಷಾಢ ದಬ್ಬ ಅಂತೆ. ಸೊ ಚಿಂಟೂರ್ ಪಪ್ಪ ಉಪವಾಸ ಮಾಡ್ತಾನಂತೆ. ಗೈಸ್ ಬನ್ನಿ, ಚಿಂಟು ತಿಂಡಿ ತಿನ್ನಬೇಕು ಅಂತ ಕಾಯ್ತಾ ಇದ್ದಾನೆ. ಸೊ ಅವನಿಗೆ ಹೋಗಿ ತಿಂಡಿ ತಿನ್ಸೋಣ.
ಗೈಸ್ ಚಿಂಟುಗೆ ತಿಂಡಿ ತಿನ್ನಿಸ್ಬಿಟ್ಟು ಬಂದ. ಸೊ ಇವಾಗ ನಾನು ತಿನ್ನೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಚಿಂಟು ಅವ್ರ ಪಪ್ಪ ಅಂತೂ ತಿನ್ನಲಿಲ್ಲ, ಅವನು ಫುಲ್ ಉಪವಾಸ. ಸೊ ಹೇಗೂ ಡಯಟು ಆಗುತ್ತೆ, ಉಪವಾಸನೂ ಆಗುತ್ತೆ. ಸೊ ಹಾಗಾಗಿ ಹಿ ಈಸ್ ನಾಟ್ ಈಟಿಂಗ್ ಟುಡೇ. ಆ್ಯಂಡ್ ಏನದು ಬರೀ ನೀರು ಮತ್ತು ಕಾಫಿ ಟೀ ಇಷ್ಟೇ. ಕಾಫಿ ಕುಡಿಯೋಲ್ಲ ಬಿಡಿ, ಬರೀ ಟೀ ಅಷ್ಟೇ. ಸೊ ನಾನು ತಿನ್ನೋಣ ಅಂದ್ಬಿಟ್ಟು ಬಂದೆ. ಮುಂಚಿನ ಥರ ಎಲ್ಲ ಏನಿಲ್ಲ, ಏನದು ಗಂಡ ಉಪವಾಸ ಮಾಡಿದ್ರೆ ಹೆಂಡತಿ ಮಾಡಬೇಕು ಅವೆಲ್ಲ ಏನೂ ಇಲ್ಲ ಗೈಸ್ ಇವಾಗ. ಸೊ ಆರಾಮಾಗಿ ಅವನು ಉಪವಾಸ ಮಾಡ್ತಾ ಇದ್ದಾನೆ. ಅವ್ನಿಗೊಂದು ರೀಸನ್ ಇರುತ್ತೆ ಉಪವಾಸ ಮಾಡೋಕ್ಕೆ. ಸೊ ಮಾಡಲಿ, ನನಗೇನು ರೀಸನ್ಸ್ ಇಲ್ಲ ಉಪವಾಸ ಮಾಡೋಕ್ಕೆ, ಹಾಗಾಗಿ ನಾನೇನು ಮಾಡ್ತಾ ಇಲ್ಲ ಗೈಸ್. ಮತ್ತೆ ಬಟ್ಟೆ ಒಗೆಯೋಕ್ಕೆ ಬಂದಿದ್ದೀನಿ. ಯಾಕೆ ಗೊತ್ತಾ, ಚಿಂಟುನ ಹೇರ್ ಕಟ್ಟಿಂಗಿಗೆ ಕರ್ಕೊಂಡು ಹೋಗಬೇಕು ಅಂದ್ಬಿಟ್ಟು ನಾವು ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವು. ನೆನ್ನೆನೇ ಎಲ್ಲ ಏನದು ಅಜೆಂಡಾನ ಎಲ್ಲ ಮಾಡ್ಕೊಂಡಿದ್ವು. ಸೊ ಅದಕ್ಕೋಸ್ಕರ ಬೇಗ ಬೇಗ ಅಕಾರ್ಡಿಂಗ್ ಟು ದ್ಯಾಟ್ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬಟ್ ಏನಪ್ಪ ಆಯಿತು ಅಂದರೆ, ಚಿಂಟು ಅವ್ರ ಪಪ್ಪನ ಜೊತೆ ಇವತ್ತು ಹೋದ ಹೇರ್ ಕಟ್ಟಿಂಗಿಗೆ. ಸೊ ಅವ್ರ ಪಪ್ಪನೇ ಕರ್ಕೊಂಡು ಹೋದ. ಹಾಗಾಗಿ ನಾನು ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಇವತ್ತೇನೋ ಏಕಾದಶಿ ಅಂತೆ. ಸೊ ಅವ್ರ ಪಪ್ಪ ನಾನ್ ವೆಜ್ ಏನೂ ತಿನ್ನಲಿಲ್ಲ ಆ್ಯಂಡ್ ಉಪವಾಸ. ಸೊ ಹಾಗಾಗಿ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ದೆ. ಹಾಗಾಗಿ ನಾನು ಬಟ್ಟೆ ಎಲ್ಲ ಇತ್ತಲ್ಲ, ಸೊ ವಾಶ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ ಎಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೋಡಿ, ಮತ್ತೆ ಇಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ. ಚಿಂಟು ಬಂದ ಅನಿಸುತ್ತೆ, ಬನ್ನಿ ಹೋಗೋಣ ಗೈಸ್. ಮತ್ತೆ ಇನ್ನೊಂದು ಸಲ ಬಟ್ಟೆ ಒಗೆಯೋಕ್ಕೆ ಬಂದೆ. ಚಿಂಟು ಬಂದ ಅಲ್ಲ, ಸೊ ಅವನದು ಇನ್ನೇನು ಬಟ್ಟೆ ಇಟ್ಬಿಡೋದು ಅಂದ್ಬಿಟ್ಟು ಎತ್ತಾಕೊಂಡು ಬಂದೆ. ಅವನು ಸ್ನಾನ ಮಾಡ್ತಾ ಇದ್ದ. ಆ್ಯಂಡ್ ಆ್ಯಕ್ಚುಲಿ ನಾನು ರೆಸಾರ್ಟ್ ಕಡೆ ಹೋಗೋಕ್ಕೆ ಬೈಕ್ ಬೇಕು. ಸೊ ಬೈಕ್ನ ಚಿಂಟು ಪಪ್ಪ ಎತ್ತಾಕೊಂಡು ಹೋದ. ಸೊ ಹಾಗಾಗಿ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಚಿಂಟು ಬಟ್ಟೆ ಎತ್ಕೊಂಡು ಬಂದಿದ್ದೀನಿ. ಈಗ ವಾಶ್ ಮಾಡಿ ಹಾಕ್ತೀನಿ. ಸುಮ್ಮನೆ ಕೂತ್ಕೊಳ್ಳೋಕೆ ಬೇಜಾರು ಗೈಸ್. ಚಿಂಟು ಬಟ್ಟೆನೂ ವಾಶ್ ಆಯಿತು. ಸೊ ಒಣ ಹಾಕೋಕ್ಕೆ ನೀರು ಸೋರ್ಕೊಳಕ್ಕೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತೊಗೊಳ್ಳೋಣ, ಇಲ್ಲಾಂದರೆ ಇವಾಗಲೇ ತೊಗೊಳ್ಳೋದು ಏನು ಮಾಡೋದು. ಮೋಡ ಏನಿಲ್ಲ, ಆದರೆ ಒಂದೇ ಸಲ ಬಂದುಬಿಡುತ್ತೆ ಮಳೆ, ಅದೇ ಪ್ರಾಬ್ಲಮ್. ನೋಡೋಣ. ಈಗ ಚಿಂಟುಗೆ ಬೇಡ, ತೊಗೊಂಡೋಗಿ ಮೇಲ್ಗಡೆ ಒಣಾಕ್ಬಿಡೋಣ. ಬಕೆಟ್ ವಾಶ್ ಮಾಡ್ಕೊತೀನಿ. ನೋಡಿ ನಮ್ಮ ಚಿಂಟು ಹೇರ್ ಕಟ್ ಹೇಗಿದೆ ಅಂತ. ಎಲ್ಲಿ ಚಿಂಟು? ಚೆನ್ನಾಗಿದೆ, ಚೆನ್ನಾಗಿದೆ, ಕ್ಯೂಟ್. ತೋರಿಸು ಮುಖ ಸ್ವಲ್ಪ. ವಾವ್, ಸ್ಮೈಲ್ ಮಾಡು. ನಮ್ಮ ಚಿಂಟು ಮಾವಿನಕಾಯಿನ ಕಟ್ ಮಾಡಿಕೊಂಡು ಮಸಾಲ ಹಾಕ್ಕೊಂಡು ಬಂದಿದ್ದಾನೆ. ಹೌದಾ? ನನಗಿಷ್ಟ. ಹಣ್ಣಾಗಿದೆ, ಅದೇ ಚೆನ್ನಾಗಿದೆ. ಮೀಡಿಯಮ್ ಇರತ್ತೆ ಈಗ. ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ 1 ತಿಂಗಳಾಯಿತು ಗೈಸ್. ಇದು ಅಮ್ಮ ಮನೆಯಿಂದ ತಂದಿದ್ದು ಮಾವಿನಕಾಯಿ. ನಾನು ಬಂದಿದ್ದು June 3rd, June 2nd ಅಲ್ಲಿಂದ ಬಿಟ್ಟೆ. ಸೊ June 3rd ರೀಚ್ ಆಗಿದ್ದೀವಿ. ಇವತ್ತೆಷ್ಟು? July 6th. ಕರೆಕ್ಟಾಗಿ 1 ತಿಂಗಳ ಮೇಲೆ 3 ದಿನ ಆಗಿದೆ. ಇವಾಗ ಕಟ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಚೆನ್ನಾಗಿದೆ ಗೈಸ್, ಆದರೆ ಸಖತ್ತಾಗಿದೆ. ನೆಕ್ಸ್ಟ್ ಯಾವ್ದಾದ್ರು ಕಾಯಿ ಸಿಕ್ಕರು ತಗೋವ. ಆಯ್ತು. ಇದು ಪೈನಾಪಲ್ ಇದೆ, ತೆಗಿ. ನೆನೆ ಕಟ್ ಮಾಡಿದ್ದೆ, ಅದಕ್ಕೂ ಪೆರಿ ಪೆರಿ ಹಾಕಿದ್ದೀನಿ. ಹೀಗೆಲ್ಲದಕ್ಕೂ ಪೆರಿ ಪೆರಿ. ನಾನು ನೆನೆನೆ ಕೊಡೋಣ ಅನ್ಕೊಂಡೆ ನಿನಗೆ. ಪೈನಾಪಲ್ ನನಗೆ, ಚಿಂಟುಗೆ. ಈಗ ನಾನು ಚಿಂಟು ಫ್ರೂಟ್ಸ್ ತಿಂತೀವಿ ಅಲ್ಲಮ್ಮ. ನೋಡಿ, 2 ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಇವನು ಕಂತ್ರಿ ಡಾಗ್, ಇವನು ಹೈಬ್ರಿಡ್. ಇವನು ಹೈಬ್ರಿಡ್ಡು, ತಿನ್ನೋದು ಹೈಬ್ರಿಡ್ಡೇ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಅದು ಮ್ಯಾಂಗೋ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ನಂಗೆ ಇದೇ ಥರ ಮ್ಯಾಂಗೋ ಇಷ್ಟ ಆ್ಯಕ್ಚುಲಿ. ಫುಲ್ ಕಾಯಿಗಿನ್ನ ಅರ್ಧ ಕಾಯಿ ಅರ್ಧ ಹಣ್ಣು ಇರುತ್ತೆ, ಸಖತ್ತಾಗಿರುತ್ತೆ. ಫುಲ್ ಕಾಯಿ ಇರಬೇಕು, ಸಖತ್ತಾಗಿರುತ್ತೆ. ನಾನು ಮಾವಿನಕಾಯಿ ತಿಂತಿರ್ಲಿಲ್ಲ, ನಾನು ಈಗ ಸ್ಟಾರ್ಟ್ ಮಾಡ್ಕೊಂಡಿರೋದು.
ಚೆನ್ನಾಗಿದೆ. ಹಿಂಗಿಷ್ಟ ನನಗೆ. ಸ್ವೀಟ್ ಇದೆ. ನಿಮ್ಮ ಅಪ್ಪಂಗೆ ಅದೃಷ್ಟ ಇಲ್ಲ ತಿನ್ನಕ್ಕೆ. ಇಬ್ರು ಒಂದೇ ಕೈಯಲ್ಲಿ ಬರ್ತೇ ಸಮ್ವೇರ್. ಸಮ್ವೇರಲ್ಲಿ ಇದೆಯಾ? ಇಲ್ಲೇ ಇದೆಯಲ್ಲ. somewhat similar color. ಪೈನಾಪಲ್ ಸಖತ್ತಾಗಿದೆ. ಸಂಡೇ ಸ್ಪೆಷಲ್. ನಾನು ಒಂದು ಮ್ಯಾಂಗೋ ಮತ್ತೆ ಒಂದು ಪೈನಾಪಲ್ ಹಾಕೊಂಡು ನೋಡ್ತೀನಿ. ನಾನು ಮತ್ತೆ ತಿನ್ನೋದ್ರ ಜೊತೆ ನಾನು ಬರ್ತಿದ್ದೇನೆ. ಇಬ್ರು. ಓಕೆ, ಕಾಂಬಿನೇಷನ್ ಚೆನ್ನಾಗಿದೆ. ಚಿಂಟು ಈಗ ಹೋಗಿದ್ದಲ್ಲ, ಸೊ ಶೀಟ್ ತೆಗೆಸ್ಕೊಂಡು ಬಂದಿದ್ದಾನೆ. ನಾನು ಈಗ ಜಸ್ಟ್ ಇದನ್ನು ರೆಡಿ ಮಾಡಿದೆ, ಫೈಲ್. ಸೊ ಚಿಂಟು ಪ್ರಾಜೆಕ್ಟ್ ಮುಗೀತು, ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೂ ಏನೋ ಬರೆಯೋದಿದೆ ಅಂತಿದ್ದಲ್ಲ, ಅದನ್ನು ಬರೆದ್ಬಿಡು. ಏನು? ಅದನ್ನು ಕಂಪ್ಲೀಟ್ ಮಾಡಿಬಿಡು ಗೈಸ್. ಆ್ಯಕ್ಚುಲಿ ಇವತ್ತು ನಾನು ನನ್ನ ಮಗ ಸೇರಿ ಏನೇನೋ ಪ್ಲ್ಯಾನ್ ಮಾಡಿದ್ವು, ಯಾವುದೂ ಆಗಲಿಲ್ಲ. ಬೆಳಗ್ಗೆ ಹೇಳಿದ್ದೆ ಅಲ್ಲ ಹೇರ್ ಕಟಿಂಗ್ ಕರ್ಕೊಂಡು ಹೋಗಬೇಕು ಅಂತ, ಸೊ ಅದನ್ನು ಅವ್ರ ಪಪ್ಪನೇ ಕರ್ಕೊಂಡು ಹೋದ. ಬಂದ ಎಲ್ಲ ಹೋಯಿತು. ಸೊ ಈಗ ಸಂಜೆ ಆ್ಯಕ್ಚುಲಿ ನಾನು ಚಿಂಟು ಔಟ್ಸೈಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ವು. ಹೀಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋದು ಅಂತ. ಸೊ ಅದು ಡಮಾರ ಅಂತು. ಅವ್ರ ಪಪ್ಪ ಏನೋ ಬಾ ಹೋಗಿ ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾನೆ. ಸೊ ನಾನು ಕೂತಿದ್ದೀನಿ. ರೆಸಾರ್ಟ್ ಕಡೆ ಹೋಗಬೇಕು ಅಂದ್ಕೊಂಡೆ. ಅಲ್ಲಿ ನಮ್ಮ ಸ್ಟಾಫು ಇಲ್ಲ ಅವರೇ ನೋಡ್ಕೋತೀವಿ, ಅದು ಕ್ಲೀನಿಂಗ್ ಪ್ರಾಸೆಸ್ ಎಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಕೊಂಡು ನಾನೀಗ ಏನೂ ಇಲ್ದೇ ಕೂತಿದ್ದೀನಿ. ಈಗ ಸ್ನಾನಕ್ಕೆ ಹೋಗಬೇಕು. ಸೊ ಆ್ಯಕ್ಚುಲಿ ಹೇಗೂ ಅಂಕೋಲ ಹೋಗ್ತೀನಲ್ಲ, ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಫ್ಲಾಪ್ ಆಯಿತು. ಅದಕ್ಕೂ ಮುಂಚೆ ರೆಸಾರ್ಟ್ಗೆ ಹೋಗ್ತೀನಲ್ಲ, ಅಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಫ್ಲಾಪ್ ಆಯಿತು. ಸೊ ಅದಕ್ಕೇ ಇಲ್ಲಿ ಬಾಲ್ಕನಿಲಿ ಕೂತ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದು ಶಾರ್ಟ್ ವಿಡಿಯೋ ಬೇರೆ ಅಲ್ಲ, ಸೊ ಅಪ್ಲೋಡ್ ಆಯಿತು. ಹಾಗಾಗಿ ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನಾನದಿಂದ ಬಂದಮೇಲೆ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಸೊ ಚಿಂಟು ಬೇಗ ಬಂದರೆ ಅದು ಸಾಧ್ಯ ಇಲ್ಲ, ಬಿಕಾಸ್ ಅವನ ಹಿಂದೆನೇ ಇರಬೇಕು. ಅಕಸ್ಮಾತ್ ಒಂದು ಸ್ವಲ್ಪ ಲೇಟ್ ಆಗೋದಾದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಗೈಸ್ ಸ್ನಾನ ಆಯಿತು. ಇನ್ನು ಈಗ ನೋಡಿ ನೀರು ಸೋರ್ತಾ ಇದೆ. ಸೊ ಜಸ್ಟ್ ಮಾಡ್ಕೊಂಡು ಬಂದೆ. ಆ್ಯಂಡ್ ನಿಮಗೆ ಹೇಳಿದೆ ಅಲ್ಲ, ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಅಂತ. ಸ್ನಾನಕ್ಕೂ ಮುಂಚೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಫುಲ್ ಪಳ ಪಳ ಅಂತ ಇದೆ ಬಾತ್ರೂಮು. ಸಖತ್ತಾಗಿದೆ, ಬೆಳ್ಳಗೆ ಹೊಳಿತಾ ಇದೆ. ನಾನಂತೂ ಬೆಳ್ಳಗಾಗಕ್ಕಾಗಲ್ಲ. ಅಟ್ಲೀಸ್ಟ್ ನಾನು ಬಾತ್ರೂಮ್ ಅವರು ಪಳಪಳ ಅನ್ನಲಿ ಅಂದ್ಬಿಟ್ಟು ಪಳಪಳ ಅನಿಸಿದ್ದೀನಿ. ತೋರಿಸ್ಬೇಕಾ? ನಿಜಕ್ಕೂ ಕ್ಲೀನ್ ಮಾಡಿ ಬಂದಿದ್ದೀನಿ ಗೈಸ್. ನಿಮಗೆ ಡೌಟ್ ಇದೆಯಾ? ಡೌಟ್ ಇರೋರು ಕಮೆಂಟ್ ಮಾಡಿ. ಬನ್ನಿ ತೋರಿಸ್ಬಿಡ್ತೀನಿ ಹಾಗೆ ಒಂದು ರೌಂಡ್. ತೋರಿಸ್ಲಾ? ನೋಡಿ ಎಷ್ಟು ಪಳಪಳ ಅಂತ ಇದೆ. ಈಗ ಜಸ್ಟ್ ಕ್ಲೀನ್ ಮಾಡಿದೆ. ಇವಾಗ ಏನು ಮಾಡೋಣ ಗೊತ್ತಾ? ಇನ್ನೂ ನನ್ನ ಮಗ ಬಂದಿಲ್ಲ. ನನ್ನ ಮಗ ಬಂದರೆ ನನಗೆ 1 ನಿಮಿಷ ಆ ಕಡೆ ಈ ಕಡೆ ಹಳ್ಳಾಡೋಕ್ಕೆ ಬಿಡಲ್ಲ. ಯಾವಾಗಲೂ ಚಿಂಟು ಚಿಂಟು ಅಂತ ಅವನ ಪಕ್ಕನೇ ಇರಬೇಕು. ಸೊ ನಾವು ಬೇಗ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ, ಬಿಕಾಸ್ ನಾಳೆ ಮಂಡೇ ಬೇರೆ. ಸೊ ಅವ್ರ ಪಪ್ಪಂಗೆ ಹೆಲ್ಪ್ ಆಗತ್ತೆ. ಸ್ವಲ್ಪ ಫ್ರೆಶ್ ಆಗಿದ್ದರೆ ಹಿ ಫೀಲ್ಸ್ ಹ್ಯಾಪಿ. ಅಟ್ಲೀಸ್ಟ್ ಈ ಮುಖಾಂತರನಾದರೂ ಅವನು ಹ್ಯಾಪಿ ಆಗಿರಲಿ. ಬನ್ನಿ ಕ್ಲೀನ್ ಮಾಡೋಣ.
ದೇವ್ರ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಅಂದೆ ಅಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ತೊಗೊಂಡು ಬಂದು ಕ್ಲೀನಾಗಿ ತಿಕ್ಕಿ ತೀಡಿ ಪಳಪಳ ಅನ್ನಿಸ್ತಾ ಇದ್ದೀನಿ ಗೈಸ್. ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಆಯಿತು. ಈಗ ದೇವ್ರ ಫೋಟೋ ಎಲ್ಲ ಒರೆಸಿ ಅಲ್ಲಿ ಜಾಗ ಎಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಅರೇಂಜ್ ಮಾಡೋಣ ಬನ್ನಿ. ದೇವ್ರ ಫೋಟೋ ಶೆಲ್ಫು ಎಲ್ಲದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ತುಪ್ಪದ ದೀಪ ಹಚ್ಚೋಕ್ಕೆ ದೀಪಕ್ಕೆ ತುಪ್ಪ ಸಹ ಹಾಕಿ ಬತ್ತಿ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನಿದ್ರು ಪೂಜೆ ಮಾಡೋದು ಒಂದೇ ಬಾಕಿ ಗೈಸ್. ಕೆಲಸ ಮಾಡಿ ಸುಸ್ತಾಯಿತು ಸಂಜೆಯಿಂದ. ಸೊ ಇನ್ನೂ ಚಿಂಟು ಬಂದಿಲ್ಲ. ಒಂದು ಲೋಟ ಕಾಫಿ ಮಾಡ್ಕೊಂಡು ಬಿಡ್ತೀನಿ. ಈಗ ಟೈಮ್ ಎಷ್ಟಾಯಿತು ಗೊತ್ತಾ ನೋಡಿ, ಟೈಮ್ ಬಂದು 7:35. ಸೊ ಕಾಫಿ ಮಾಡೋಕ್ಕಿಟ್ಟಿದ್ದೀನಿ. ಕಾಫಿ ಪುಡಿ ಸಕ್ಕರೆ ಕಾಫಿ ಪುಡಿ ಸಕ್ಕರೆ ಎಲ್ಲ ಹಾಕಿದ್ದೀನಿ. ಅದು ಉಕ್ಕಬೇಕು. ಇಷ್ಟೊಂದು ಕೆಲಸ ಮಾಡಿಬಿಟ್ಟೆ ಅಲ್ಲ. ನಮ್ಮ ಚಿಂಟು ಇದ್ದರೆ ಚಿಂಟು ನೆಪ ಹೇಳ್ಕೊಳ್ಬೋದು. ಅವನಿಂದನೇ ನಾನು ಅರ್ಥ ಕೆಲಸ ಮಾಡಲ್ಲ, ಏನು ಮಾಡೋಕ್ಕೂ ಬಿಡಲ್ಲ. ಅವನು ಪಕ್ಕದಲ್ಲೇ ಇರೋಂತಾನೆ. ಅದೇ ಅವನಿಲ್ಲ ಅಂದರೆ ನೋಡಿ ಎಷ್ಟು ಕೆಲಸ ಮಾಡ್ತೀನಿ. ಹಾಗಂದ್ಬಿಟ್ಟು ಅವನು ಇರಬಾರ್ದು ಅಂತ ಅಲ್ಲ, ಬಟ್ ಅದು ಮುದ್ದು, ಅದು ಒಂದು ನಿಮಿಷ ಕೈ ಬಿಡಲ್ಲ. ಈಗಲೂ ಅಷ್ಟೇ. ಹೋಗಿ ಇಷ್ಟೊತ್ತಾಗಿದೆ ಅಲ್ಲ, ಅವ್ನು ಮೋಸ್ಟ್ ಪ್ರಾಬಬ್ಲಿ ಹೋಗಿ 3 hours ಆಗಿರ್ಬೋದು ಅನಿಸುತ್ತೆ. ಈಗ 7:30. ಅವ್ನು ಹೋಗಿದ್ದು 4 o'clock 4:30 ಇರಬೇಕನ್ಸುತ್ತೆ. ಐ ಆಮ್ ನಾಟ್ ಶ್ಯೂರ್. ಸೊ ಆರಾಮಾಗಿ ಹೋಗಿದ್ದಾನೆ ಅವ್ರ ಪಪ್ಪ ಜೊತೆ. ಕಾಲ್ ಮಾಡಿದ್ದ. ನನಗೂ ಅನಿಸಿತ್ತು ಆ್ಯಕ್ಚುಲಿ ಅವನು ಇವತ್ತು ಕಾರವಾರ ಹೋಗಿದ್ದಾನೆ ಅಂತ. ಸೊ ಮಗು ಕಾಲ್ ಮಾಡಿದ್ದು, ಅಮ್ಮ ಐ ಮಿಸ್ ಯು ಅಂತ, ನೀನು ಇರಬೇಕಿತ್ತಮ್ಮ ಅಂತ. ಅಟ್ಲೀಸ್ಟ್ ನನ್ನ ಮಗಂಗಾರು ಅನಿಸುತ್ತಲ್ಲ, ಅದಕ್ಕೆ ನನಗೆ ಖುಷಿ. ಆರಾಮಾಗಿ ಮಾತಾಡಿಕೊಂಡು ಚಿಂಟು ಫೋನ್ಗಿನ್ ನೋಡಬೇಡ, ಮಾತಾಡಿಕೊಂಡು ಆರಾಮಾಗಿ ಬಾ ಅಂತ ಹೇಳಿದ್ದೀನಿ. ಒಳ್ಳೆ ಮಗ ಅಲ್ಲ. ಕಾಫಿ ಆಯಿತು. ಬನ್ನಿ ಈಗ ಸೋರಿಸ್ಕೊಂಡು ಕುಡಿಯೋಣ. ಅಮ್ಮ, ಬಿಸಿ ಬಿಸಿ ಕಾಫಿ ಬೇಕಾ? ನಮ್ಮ ಚಿಂಟು KFC ಹೋಗಿದ್ನಂತೆ. ಅವನಿಗೆ ಹೊಟ್ಟೆ ಫುಲ್ ಆಗೈತಂತೆ. ಅಮ್ಮ ಏನು ಎಲ್ಲ ಕುಡಿಸ್ತಾ ಇದೆ, ಹೊಟ್ಟೆ ತುಂಬೋಗಿದೆ ಅಮ್ಮ ಅಂತಿದ್ದ. ಸ್ಟ್ರಾಂಗ್ ಆಗಿದೆ. ಎಷ್ಟು ಹಾಕಿದ್ದೀನಿ ಗೊತ್ತಾ ಕಾಫಿ ಪುಡಿ? 2.5 ಸ್ಪೂನ್ ಹಾಕಿದ್ದೀನಿ. ಆದರೂ ಏನಂತ ಕಲರ್ ಇಲ್ಲ, ಬಟ್ ಚೆನ್ನಾಗಿದೆ. ಇನ್ನೂ ಚಪಾತಿ ಇದೆ ಗೈಸ್. ಬೆಳಗ್ಗೆ ಚಿಂಟು ಅವ್ರ ಪಪ್ಪ ತಿಂಡಿ ತಿಂದಿಲ್ಲ, ಅದೇ ಏಕಾದಶಿ ಅಂತ. ಸೊ ಇನ್ನೂ 3 ಚಪಾತಿ ಇದೆ. ಅದನ್ನು ತಿನ್ನಬೇಕು ಈಗ ಬಿಸಿ ಮಾಡಿಕೊಂಡು. ಹೇಗೂ ಚಿಂಟು ತಿನ್ಕೊಬಂದಿರ್ತಾನೆ. ಸೊ ನಾನು ಇದನ್ನು ಬಿಸಿ ಮಾಡ್ಕೊಂಡು ತಿನ್ಕೊಂಡು ಬಿಡ್ತೀನಿ. ಚಿಂಟು ಬಂದ. ಚಿಂಟು ಬಂದ. ಏನ್ ತಂದ? ಹಾಕ್ ಬೀರ ಹಾಕ. ಬೇರೆದು ಹಾಕು. ಗೈಸ್, ಚಿಂಟು ನೋಡಿ ಏನು ತಂದಿದ್ದಾನೆ. ಕ್ರಿಕೆಟ್ ಬ್ಯಾಟ್ ಹೊಸದು. ಬನ್ನಿ ಅನ್ಬಾಕ್ಸ್ ಮಾಡೋಣ. ಕ್ರಿಕೆಟರ್ಸ್ ಆಡೋ ಅಂತ ಬ್ರ್ಯಾಂಡ್, ಒರಿಜಿನಲ್ ಬ್ರ್ಯಾಂಡು. ನೋಡ
ಒರಿಜಿನಲ್ ಬ್ರ್ಯಾಂಡ್ ಇಲ್ಲಿ ಯಾಕೆ ಸಿಗುತ್ತೆ? ಅವ್ರು ಹೇಳಿದ್ರು ಅಲ್ಲಿತ್ತು. ಹ್ಞೂ ಎಸ್ ಜಿ ಎಸ್ ಜಿ ಇತ್ತು. ಇದು ನಮ್ಮ ಅಮ್ಮಗೆ ಇಷ್ಟ ಆಗುತ್ತೆ ಅಂತ ಕಲರ್ ತಗೊಂಡೆ. ಪರ್ಪಲ್ ಕಲರ್ ಪರ್ಪಲ್ ಪಿಂಕ್ ಕಲರ್ ತೋರಿಸ್ತಾರೆ. ಅದು ಬೇಡ ಆಮೇಲೆ ಅಮ್ಮ ತೋರಿಸುತ್ತೆ. ಸೊ ಇದು ನೋಡ್ತಾ ಇದ್ವಾ, ಅಷ್ಟರಲ್ಲಿ ಚಿಂಟು ಅವ್ರ ಪಪ್ಪ ಬಂದ. ಸೊ ಇದನ್ನು ಕ್ಯಾಪ್ಚರ್ ಮಾಡಬೇಕಾ ಅಂದ್ಬಿಟ್ಟು ಬೈದ. ಸೊ ಎಲ್ಲರೂ ಮಾಡೋದನ್ನೇ ನಾನು ಮಾಡ್ತಾಯಿದ್ದೀನಿ. ಸೊ ನನಗೇನು ಅನ್ನಿಸ್ಲಿಲ್ಲ. ಬಟ್ ದ ಥಿಂಗ್ ಈಸ್ ಪಾಪ ಮಗು ಬೇಜಾರಾಯಿತು ಅಷ್ಟೇ. ಆ್ಯಂಡ್ ಇದು ಅವ್ನ ವಸ್ತು ಅಲ್ಲ, ಅವ್ನು ತಗೊಟ್ಟಿರೋದಲ್ಲ. ಸೊ ನಾನು ಕ್ಯಾಪ್ಚರ್ ಮಾಡಬಾರ್ದಿತ್ತು, ಬಟ್ ಮಾಡಿಬಿಟ್ಟೆ. ಸೊ ಫ್ರಮ್ ನೆಕ್ಸ್ಟ್ ಟೈಮ್ ಆನ್ವರ್ಡ್ಸ್ ಅವನದು ಅಂತ ಏನಿದ್ರು ನಾನು ಕ್ಯಾಪ್ಚರ್ ಮಾಡೋದಿಲ್ಲ. ನನಗೆ ಅವನು ಬೇಡ, ಅವ್ನ ಸವಾಸನೂ ಬೇಡ, ಯಾರೂ ಬೇಡ ಅಂತ ಅನ್ನಿಸ್ಬಿಟ್ಟಿದೆ. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.